ಇವಾಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಬಟಾಣಿ ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ಈ ಟೈಮಲ್ಲಿ ಬಲ್ಕಲ್ಲಿ ಬಟಾಣಿಗಳನ್ನ ತಗೊಂಡು ಫ್ರಿಜ್ಜಲ್ಲಿ ಒಂದು ವರ್ಷದವರೆಗೂ ಹೇಗೆ ಸ್ಟೋರ್ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ ಬನ್ನಿ. ನಾನು ಮಾರ್ಕೆಟಿಂದ 5 kg ಅಷ್ಟು ಪೀಸ್ ತೊಗೊಂಬಂದಿದ್ದೆ. ಲಾಸ್ಟ್ ಇಯರ್ 3 kg ಮಾಡಿದ್ದೆ, ಅದು ನನಗೆ ಆಗಸ್ಟ್ವರೆಗೂ ಅಷ್ಟೇ ಬಂತು. ಸೊ ಈ ಸರಿ ಜಾಸ್ತಿ ಮಾಡೋಣ ಅಂತ 5 kg ತೊಗೊಂಡು ಬಂದಿದ್ದೀನಿ. ಇವಾಗಿದೆ ನೋಡಿ ಕೆಲಸ ಇದನ್ನು ಬಿಡಿಸೋದು. ನಾನು ಎಷ್ಟು ಕಾಳನ್ನ ಬಿಡಿಸಿದ್ರು ಮುಗಿತಾನೇ ಇರಲಿಲ್ಲ. ಸೊ ಸಂಡೇ ಆಗಿರೋದ್ರಿಂದ ಕಿರಣ್ ಹೆಲ್ಪ್ ಮಾಡಿದ್ರು. ಇಬ್ಬರು ಸೇರಿ 1 ಅವರಲ್ಲಿ 5 kg ಪೀಸ್ನ ಬಿಡಿಸಿಟ್ಟಿದ್ದೀವಿ. 5 kgಯಲ್ಲಿ ಒಂದು 3 kg ಕಾಳು ಬಂದಿದೆ, 2 kg ಸಿಪ್ಪೆನೇ ಇದೆ. ಬಿಡಿಸಿಟ್ಟಿರೋ ಕಾಳನ್ನ ಒಂದ್ಸರಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ, ಸಿಪ್ಪೆ ಸಮೇತ ವಾಶ್ ಮಾಡಿರಲಿಲ್ಲ ಅದಕ್ಕೆ. ಇವಾಗ ಒಂದು ದೊಡ್ಡ ಬಾಣಲಿಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ 2 ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ, 2 ಸ್ಪೂನ್ ಸಕ್ಕರೆ ಕೂಡ ಹಾಕ್ತಿದ್ದೀನಿ. ಉಪ್ಪು ಹಾಕೋದ್ರಿಂದ ಸೆಲ್ಫ್ ಲೈಫ್ ಹೆಚ್ಚಾಗುತ್ತೆ ಆ್ಯಂಡ್ ಸಕ್ಕರೆ ಹಾಕಿರೋದ್ರಿಂದ ಪೀಸ್ದು ಕಲರ್ ಏನಿರುತ್ತಲ್ಲ ಅದೇ ಇಂಟ್ಯಾಕ್ಟ್ ಇರುತ್ತೆ. ಅದಕ್ಕೆ ಇವೆರಡು ಕರ್ಗೋವರೆಗೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಸಕ್ಕರೆ ಕರಗಿದ ಮೇಲೆ ಕುದಿತಾ ಇರೋ ನೀರಿಗೆ ನಾನು ಸುಲಿದಿಟ್ಟಿರೋ ಬಟಾಣಿಗಳನ್ನ ಹಾಕೊತಾ ಇದ್ದೀನಿ. ಸ್ವಲ್ಪ ಕೈಯಾಡಿ ಇದನ್ನು 2 ಮಿನಿಟ್ಸ್ವರೆಗೂ ಮುಚ್ಚಿಡ್ತಾ ಇದ್ದೀನಿ. ಬಟಾಣಿಗಳು ಜಸ್ಟ್ ಬ್ಲಾಂಚ್ ಆಗಬೇಕಷ್ಟೇ. ಇನ್ನೊಂದು ಪಾತ್ರೆಯಲ್ಲಿ ನಾರ್ಮಲ್ ನೀರಿಗೆ ಐಸ್ ಕ್ಯೂಬ್ಸ್ ಹಾಕಿಟ್ಕೊಂಡಿದ್ದೀನಿ. ಈಗ ಬ್ಲಾಂಚ್ಡ್ ಪೀಸ್ನ ಈ ಐಸ್ ಕೋಲ್ಡ್ ವಾಟರ್ಗೆ ಹಾಕ್ತಾ ಇದ್ದೀನಿ. ನಂತರ ಅಲ್ಲಿಂದ ತೆಗೆದು ಒಂದು ಸ್ಟ್ರೈನರಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ಪೀಸ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಒಂದು ದೊಡ್ಡ ಕಾಟನ್ ಬಟ್ಟೆ ಹಾಸಿ ಅದ್ರ ಮೇಲೆ ಎಲ್ಲ ಪೀಸ್ನು ಹಾಕಿ ಕಂಪ್ಲೀಟ್ಲಿ ಡ್ರೈ ಮಾಡ್ಕೋಬೇಕು. ನಂತರ ಈ ಥರ ಜಿಪ್ ಲಾಕ್ ಬ್ಯಾಗ್ಸ್ನ ತಗೊಂಡು ಅದರಲ್ಲಿ ಎಲ್ಲ ಪೀಸ್ಗಳನ್ನ ಹಾಕಿ ಇದನ್ನು ನಾವು ಫ್ರೀಝರಲ್ಲಿ ಇಡಬೇಕು. ಈ ಥರ ಮಾಡೋದ್ರಿಂದ ನಾವು ಬಟಾಣಿಗಳನ್ನ ವರ್ಷ ಇಡೀ ಯೂಸ್ ಮಾಡ್ಕೋಬೋದು. ಇದರಿಂದ ಅದರ ನ್ಯೂಟ್ರಿಟಿವ್ ವ್ಯಾಲ್ಯೂ ಕೂಡ ಏನು ಕಡಿಮೆ ಆಗೋದಿಲ್ಲ.